ನೋಡ್ರಿ, ಹುಡುಕ್ಯಂತ ಹೋದ್ರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ಬಿಟ್ಟರೆ, ಹಗರಣಗಳು ಬಿಟ್ಟರೆ ಬೇರೆ ಏನೂ ಆಗ್ತಿಲ್ಲ. ಏನಾದರೂ ಕೇಳಿದ್ರೆ ನೀವು ಗ್ಯಾರಂಟಿ ಕೊಟ್ಟಿದ್ವಲ್ಲ ದುಡ್ಡು ಅಂತಾರೆ, ಅದು ಬಿಟ್ಟರೆ ಬೇರೆ ಏನೂ ಆಗ್ತಿಲ್ಲ. ಅದರಾಗ ವಿಶೇಷವಾಗಿ ಅವ್ರು ತಿಳಿದುಬಿಟ್ರೆ SC ST ಜನಾಂಗದವರು, ಹಿಂದುಳಿದವರು ಕಾಂಗ್ರೆಸ್ಸಿಗೆ ಒತ್ತಿ ಬಿದ್ದುಬಿಟ್ಟಿದ್ದಾರೆ. ನಾವು ಏನು ಮಾಡಿದರೂ ನಡೀತದೆ, ನಾವು ಏನು ಬೇಕಾದರೂ ಇವ್ರಿಗೆ ತುಳಿಬೋದು. ಇವ್ರಿಗೆ ಯಾರು ಹೋದ್ರು, ಇವ್ರು ಯಾರೋ ಒಗ್ಗಟ್ಟಾಗಿಂದ ಯಾವತ್ತೂ ಯಾರೂ ಹೋರಾಟ ಮಾಡೋಂಗಿಲ್ಲ. ಅವ್ರವ್ರಿಗೆ ಕ್ಲಾಸ್ ತಂದುಬಿಟ್ರೆ ಮುಗಿದೋಯ್ತು, ತಾವು ಕಡ್ದಾಡ್ತಾರೆ ಅಂಥೇಳಿ ವಾಲ್ಮೀಕಿನಿಗಿಂದ ಅಲ್ಲರಿ. ಒಬ್ಬ ಮುಖ್ಯಮಂತ್ರಿಗಳು ಸದನದಲ್ಲೇ ಸ್ಟೇಟ್ಮೆಂಟ್ ಕೊಟ್ಟರು, 183 ಕೋಟಿ ಅಲ್ಲ, ಬರೀ 86 ಕೋಟಿ ಹಗರಣ ಆಗಿದೆ ಅಂತ. ಅವರೇ ಒಪ್ಪಿಗೆಂದರು. ಈಗ ಭೋವಿ ನಿಗಮದೂ ಅದೇ ಥರ ಆಗಿದೆ. ನೀವು ಹುಡುಕ್ಯಂತಂದ್ರೆ ಎಲ್ಲ ನಿಗಮಗಳು ಪರಿಸ್ಥಿತಿನೂ ಅದೇ ಥರ ಇದೆ. ನೀವು ಯಾವ ನಿಗಮದ ನೋಡ್ರಿ, ಇವತ್ತು ಕಾಂಟ್ರಾಕ್ಟ್ರುಗಳ ಪರಿಸ್ಥಿತಿ ಉರ್ಲಾಕ್ಯಂಥ ಪರಿಸ್ಥಿತಿ ಬಂದಿದೆ. ಮೊದಲು ಯಾರ ಕಾಂಟ್ರಾಕ್ಟ್ರುಗಳು ಬಂದರೆ ಬನ್ನಿರಿ ಚಾ ಕುಡಿ ಅಂತೀರಿ. ಕಾಂಟ್ರಾಕ್ಟ್ರುಗಳು ನೋಡಿದ್ರೆ ಎಲ್ಲಿ ಬರೋಣ ಸಾಲ ಕೇಳ್ತಾರೆ ನಡಿ ಅಂತ ಪರಿಸ್ಥಿತಿ ಆಗಿಬಿಟ್ಟಿದೆ. ನೋಡಿರಿ, ಯಾವ ತನಿಖೆ ಮಾಡಿದ್ರೂ ಇವರು ಚರ್ಮ ಭಾಳ ದಪ್ಪಿದೆ. ಸುಮ್ಮನೆ ನಾವು ಅವ್ರಿಗೆ ಹೇಳ್ಬೇಕು, ಯಾವ ತನಿಖೆ ಮಾಡಿದ್ರೂ ಅಂಥ ಇದ್ರದ್ದೇ ವಾಲ್ಮೀಕಿ ನಿಗಮದೇ SIT ರಚನೆ ಮಾಡಿ ಕ್ಲೀನ್ ಚಿಟ್ ಕೊಟ್ಟಂಥವ್ರು. ಮುಖ್ಯಮಂತ್ರಿಗಳನ್ನೇ ವಿಧಾನಸೌಧದಲ್ಲಿ ಅಷ್ಟೆಲ್ಲ ಇಷ್ಟ ಆಗಿದೆ ಅಂತ ಒಪ್ಪಿಗೆಂದು ಕ್ಲೀನ್ ಚಿಟ್ ಕೊಟ್ಟಂಥವ್ರು. ಈ ತನಿಖೆ ಒಂದು ನಿಗಮದಲ್ಲ, ಹಲವಾರು ನಿಗಮಗಳದ್ದು ತನಿಖೆ ಆಗಬೇಕಾಗಿದೆ. ಹಾಗೆ ಇವರಿಗೆ ಒಂದು ಕಾಲ ಬಂದೇ ಬರ್ತೀವಿ. ಇವ್ರು ಏನು ತಿಳಿದಾರ, ನಾವೇನು ಮಾಡಿದ್ರು ನಡೀತದೆ ಅಂತ. ವಿಧಾನಸೌಧನೇ ಜೈಲು ಮಾಡೋಂಥ ಕಾಲನೂ ಬರ್ತದೆ. ಒಬ್ಬರಿಬ್ಬರು ಜೈಲಿಗೆ ಹೋಗೋಂಥ ಪರಿಸ್ಥಿತಿಯಾಗಿ ಈಗಿಲ್ಲ. ಎಲ್ಲ ಸರಿಯಾದಂಥ ತನಿಖೆ ಆಯ್ತಂದ್ರೆ ಈ ಸರ್ಕಾರದಲ್ಲಿ 80% ಜನ ಜೈಲಿಗೆ ಹೋಗ್ತಾರೆ. ಒಂದು ಸಪ್ರೇಟು ರಾಜಕಾರಣಿಗಳಿಗೆ ವಿಶೇಷ ಕೋರ್ಟ್ ಅಂತ ಯಾವ ಥರ ಮಾಡಿದ್ದಾರೆ, ರಾಜಕಾರಣಿಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಅಧಿಕಾರದಲ್ಲಿರುವಂಥವ್ರಿಗೆ ವಿಶೇಷ ಜೈಲು ಮಾಡೋಂಥ ಪರಿಸ್ಥಿತಿನೂ ಬರ್ತದೆ.